ನೋಡ್ರಿ ಇವತ್ತು ಪುಂಡಿ ಪಲ್ಯ ಮಾಡ್ಬೇಕಂತಿದ್ದೀವಿ. ಇದು ಪುಂಡಿ ಪಲ್ಯ ಅದ ನೋಡ್ರಿ, ಕಡ್ದಿಟ್ಟಿವ್ರಿ, ತೊಳಿಬೇಕ್ರಿ ಇದು ಚೆನ್ನಾಗಿ. ಇದು ಕೊತ್ತಂಬರಿ ಮೆಣಸಿನ್ಕಾಯಿ, ಇಲ್ಲಿ ಬೆಳ್ಳುಳ್ಳಿ ಸುಲಿತಾ ಇದ್ದಾರೆ ನೋಡ್ರಿ ನಮ್ಮ ಮಮ್ಮಿ. ಇದು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅದು ಕುಟ್ಕೊತಾರ್ರಿ ಪುಂಡಿ ಪಲ್ಯಕ್ಕೆ. ಹೆಸರು ಇಡಬೇಕು ನೀರು, ಪುಂಡಿ ಪಲ್ಯ ಮಾಡೋದಕ್ಕೆ ಬೇಳೆ ಹಾಕಬೇಕು. ಇದ್ರೊಳಗೆ ಪಲ್ಯ ಮೆಣಸಿನ್ಕಾಯಿ ಎಲ್ಲ ಹಾಕ್ತಾರೆ. ಈಗ ಇದು ಜೀರಿಗೆ ಅದ ನೋಡ್ರಿ, ಜೀರಿಗೆ ಕುಟ್ಕೋಬೇಕು. ಜೀರಿಗೆ ಒಳಗೆ ಎಲ್ಲ ಬೆಳ್ಳುಳ್ಳಿ ಹಾಕ್ಬೇಕು ನೋಡ್ರಿ. ಇದು ಕುಟ್ಕೋಬೇಕು ಚಂದ, ಅಲ್ಲ ಬೆಳ್ಳುಳ್ಳಿ ಜೀರಿಗೆ. ಇದು ಉಕ್ಕು ಹೊಂಟದು ನೋಡ್ರಿ, ಒಂದು ಉಕ್ಕು ಬರಬೇಕು. ಒಂದು ಉಕ್ಕು ಬಂದಮೇಲೆ ಎಲ್ಲ ಹಾಕಬೇಕು. ಇದು ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಂಡು ಕುಟ್ಬೇಕ್ರಿ. ಮತ್ತು ಕೊತ್ತಂಬರಿನೂ ಹಾಕೊಂಡು ಕುಟ್ಕೊಳಕತ್ತೀವಿ ನೋಡ್ರಿ. ಅದರೊಳಗೆ ಕೊತ್ತಂಬರಿ ಹಾಕಿವ್ರಿ. ಕೊತ್ತಂಬರಿ ಹಾಕಿ ಬೆಳ್ಳುಳ್ಳಿ, ಅಲ್ಲ, ಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಹಾಕಿ ಕುಟ್ಟಿವಿ ನೋಡ್ರಿ. ಇದು ಸ್ವಲ್ಪ ಕೊಯ್ಕೋಬೇಕು ನೋಡ್ರಿ. ದೊಡ್ಡದಿರ್ತದೆ, ಸ್ವಲ್ಪ ಕೊಯ್ದ್ರೆ ಸ್ವಲ್ಪ ಬೇಗ ಕುದೀತದ, ಚೆನ್ನಾಗಿ ಬರುತ್ತೆ. ಹಾಕ್ಬೇಕ್ರಿ ಬ್ಯಾಳೆ ಪುಂಡಿ ಪಲ್ಯ ಹಾಕ್ಲತ್ತೀನಿ ನೋಡ್ರಿ. ನೋಡ್ರಿ, ಬ್ಯಾಳಿ ಸ್ವಲ್ಪ ಇದು ಆದ್ಮೇಲೆ ಪುಂಡಿ ಪಲ್ಯ ಹಾಕ್ಬೇಕ್ರಿ. ಪುಂಡಿ ಪಲ್ಯ ಹಾಕಿ ತಿರುಗಬೇಕು ನೋಡ್ರಿ. ಇದೆಲ್ಲ ಹಾಕಿ ಕುಕ್ಕರ್ ಮುಚ್ಚಬೇಕ್ರಿ. ಎಲ್ಲ ತಿರುಗಿಸ್ಕೋಬೇಕ್ರಿ. ಖಾರ ಹಾಕ್ಲತ್ತೀನಿ ನೋಡ್ರಿ. ಬೆಳ್ಳುಳ್ಳಿ, ಅಲ್ಲ, ಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಎಲ್ಲ ಕುಟ್ಟಿದದ ನೋಡ್ರಿ. ಅವಾಗಲೇ ಹೇಳ್ದಲ್ಲ, ಅವೆಲ್ಲ ಕುಟ್ಟಿದದ. ಉಪ್ಪು ಮುಚ್ತೇವೆ ನೋಡ್ರಿ. ಮುಚ್ಚಬೇಕ್ರಿ, ಕುಕ್ಕರ್ ಮುಚ್ಚಬೇಕು ನೋಡ್ರಿ. ಎಲ್ಲ ಹಾಕಿ ಕುದ್ಮೇಲೆ ಮುಗಿಸ್ಬೇಕು. ಆಯ್ತು ನೋಡ್ರಿ, ಮುಗಿಸ್ತೇವ್ರಿ. 2-3 ಸೀಟಿ ಹೊಡ್ಕೊಂಡ್ರೆ ಆಯ್ತು ರೀ, ರೆಡಿ ಆಗ್ತದೆ. ಇದನ್ನ ಹೊಡಿಲಾಕತ್ತ ನೋಡ್ರಿ. 2-3 ನೋಡ್ರಿ. ರೊಟ್ಟಿಗೆ ನಾದ್ಕೊಳಕತ್ತಾರ. ಪುಂಡಿ ಪಲ್ಯ ರೊಟ್ಟಿ ಭಾರಿ ಆಗ್ತದ್ರಿ. ರೊಟ್ಟಿಗೆ ಹಿಟ್ಟು ನಾದ್ಕೊಳಕತ್ತಾರ. ಚಾ ಇಟ್ಟಿವಿ ನೋಡ್ರಿ. ಇಷ್ಟೊತ್ತನ ಹಾಲು ಹಾಕಬೇಕು. ಅಡಿಕೇಶನ್ ಕುದಿಲಾಗತ್ತದ ನೋಡ್ರಿ, ಅದಕ್ಕೆ ಹಾಲು ಹಾಕ್ತೀವಿ. ಹಾಲು ಹಾಕಿ ಅದೇ ತಂದಿದ್ದವರಿ ನಾವು. ಮೊದಲೆಲ್ಲ ಆಕಳು ಎಲ್ಲ ಕಟ್ತಿದ್ವಿ ರೀ ನಾವು. ಎಲ್ಲ ಬಿಟ್ಟಿವ್ರಿ. ಸಿಟಿ ಆಗ್ಯದ್ರಿ ಈಗೆಲ್ಲ. ಹಳ್ಳಿ ಇತ್ರಿ ನಮ್ದು, ಈಗ ಸಿಟಿ ಆಗ್ಯದ್ರಿ. ಎಲ್ಲೇ ದನಗಳು ಮೇಯ್ಸಕ ಹುಲ್ಲೇ ಇಲ್ರಿ, ಎಲ್ಲ ಪ್ಲಾಟ್ಗಳು ಬಿದ್ದುಬಿಟ್ಟಾವ್ರಿ. ಖರೀದಿ ತರ್ತೀವಿ ನೋಡ್ರಿ. ಹಾಲು ಕುದಿಬೇಕ್ರಿ. ಇದು ಚಂದ ಚಾ ನೋಡ್ರಿ, ಕುದ್ದದ್ ನೋಡ್ರಿ ಚಂದ. ಪುಂಡಿ ಪಲ್ಯ ಹಾಕಿದ್ದು ತೆಗ್ದೀವಿ ನೋಡ್ರಿ. ಚಮಚ ಇದು ಮಾಡ್ಯಾರ ನೋಡ್ರಿ, ಕೆಳಗ ಮೇಲೆ ಮಾಡ್ಯಾರ. ಉಪ್ಪು ಹಾಕ್ಬೇಕು. ಈಗ ಉಪ್ಪು ಹಾಕ್ತಾರ ನೋಡ್ರಿ ನಮ್ಮ ಮಮ್ಮಿ. ಅವಾಗೊಂದು ಸ್ವಲ್ಪ ಹಾಕ್ಯಾರ, ಈಗ ಒಂದು ಸ್ವಲ್ಪ ಹಾಕ್ಯಾರ್ರಿ ಉಪ್ಪು. ಮುಗಿಸ್ಲಾಗತ್ತಾರ ನೋಡ್ರಿ. ಚಂದ ಮುಗಿಸ್ಬೇಕು ಉಪ್ಪು ಹಾಕಿ. ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮುಗಿಸ್ಕೋಬೇಕು. ನಮಗೆ ಅಳಿಸ್ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೋದು. ಇದು ಖಾರ ಕೊಟ್ಟಿದ್ದು ನೀರು ಅದ ರೀ ಒಳಗ, ಇದೇ ಹಾಕೋತಾರ ನೋಡ್ರಿ. ಚಂದ ನುಣ್ಣ ಮುಗಿಸ್ಕೊಳಕತ್ತಾರ. ರೊಟ್ಟಿ ಸರಿ ತಿನ್ಬೇಕ್ರಿ, ಭಾರಿ ಟೇಸ್ಟ್ ಆಗ್ತದೆ. ಸ್ವಲ್ಪ ನೀರು ಹಾಕೊಂಡಾರ ನೋಡ್ರಿ, ಅದು ಖಾರದ ನೀರು ಹಾಕೊಂಡು ಮುಗಿಸ್ತಾರ.
ಸ್ವಲ್ಪ ಕುದಿಯಕ್ಕೆ ಇಡ್ಬೇಕು. ಇನ್ನೊಂದು ಸ್ವಲ್ಪ ಒಂದು 2 ನಿಮಿಷ ಕುದಿಯೋಕೆ ಸ್ವಲ್ಪ ಒಳ್ಳೆಣ್ಣೆ ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಕುದಿಯೋಕೆ ಇಟ್ಟರೆ ಟೇಸ್ಟ್. ಸ್ವಲ್ಪ ಒಳ್ಳೆಣ್ಣೆ ಹಾಕ್ಬೇಕು ನೋಡ್ರಿ, ಶೈನಿಂಗ್ ಹೊಳಿತದೆ. ಸ್ವಲ್ಪ ಎಳ್ಳೆಣ್ಣೆ ಹಾಕಿ ಮತ್ತೆ ಇದು ಕುದಿಯೋಕೆ ಇಡ್ತೀವಿ. ಈಗ ಅದು ಅವಾಗೇ ಹಾಕೋದಿತ್ತು, ನಾವು ಬೇಳೆ ಕುದಿಯೋ ಟೈಮ್ನಾಗೆ ಹಾಕೋದಿತ್ತು, ನೆನಪು ಹೋಗ್ಯದ್ರಿ. ಈಗ ಹಾಕಿ ಕುದಿಯೋಕೆ ಇಟ್ಟರೆ ನಡೀತದೆ ನೋಡ್ರಿ. ಎಣ್ಣೆ ಹಾಕಿವಲ್ಲ ಅದಕ್ಕೆ ಸ್ವಲ್ಪ ಕುದಿಯೋಕೆ ಇಟ್ಟೇವ್ರಿ. ಒಂದು ಸ್ವಲ್ಪ ಕುದ್ಮೇಲೆ ಆಯ್ತು ರೀ, ಇಳಿಸ್ಬಿಡೋದ್ರಿ. ಸ್ವಲ್ಪ ಒಳ್ಳೆಣ್ಣೆ ಅವಾಗೆ ಹಾಕೊಳ್ಳೋದಿತ್ತು ರೀ ನಾವು ಕುದಿಯೋ ಟೈಮ್ನಾಗೆ. ಕುದಿಲಾಗ ನೋಡ್ರಿ, ರೊಟ್ಟಿ ಪುಂಡಿ ಪಲ್ಯ ಟೇಸ್ಟ್ ಹತ್ತದ. ನಮ್ಮ ಚಿಂಟು ಎದ್ದ ನೋಡ್ರಿ. ಪುಂಡಿ ಪಲ್ಯ ರೊಟ್ಟಿ ರೆಡಿ. ಇದು ಮೆಣಸಿನ್ಕಾಯಿ ಹುರ್ಕೊಂಡು ಉಪ್ಪು ಹಚ್ಚಿ ಹುರಿದು ತಿನ್ಬೇಕ್ರಿ, ಭಾರಿ ಟೇಸ್ಟ್ ಹತ್ತದ್ರಿ ನೋಡ್ರಿ. ಆಯ್ತು ರೀ, ರೆಡಿ.